ಹೊರಮನಸ್ಸು ಹೇಳುತ್ತೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬೇಡ ಅಂತ, ಆದರೆ ಒಳಮನಸ್ಸು ಹೇಳುತ್ತೆ ಯಾರನ್ನು ಕಳೆದುಕೊಳ್ಬೇಡ ಅಂತ. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದರೆ, ನಮ್ಮ ಭಾವನೆಗಳಿಗೆ ಬೆಲೆ ಕೊಡದ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದ ಈ ಲೋಕ, ನೀನು ಸತ್ತಾಗ ಮಣ್ಣು ಕೊಡೋಕೆ ಬರುತ್ತೆ. ಈ ಲೋಕವನ್ನು ನಂಬಿ ನೀನು ಬದುಕಬೇಡ, ನಿನ್ನನ್ನು ನೀನು ನಂಬಿ ಬದುಕು. ಪ್ರೀತಿ, ನಂಬಿಕೆ ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ. ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿವಸ ಮರಳಿ ಬಂದೇ ಬರುತ್ತಾರೆ. ಜೀವನದಲ್ಲಿ ಒಂದೇ ಸಾರಿ ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳುಗಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದದ್ದು. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಿಂತ ಸಿಗದೇ ಇರೋ 1 ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ. ಯಾರ ಮೇಲೂ ಅತಿಯಾದ ಆತ್ಮವಿಶ್ವಾಸ ಇಟ್ಕೋಬೇಡಿ. ಯಾಕಂದರೆ ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು. ಮರಣವನ್ನು ಯಾರು ನೋಡಿಲ್ಲ. ಬಹುಶಃ ಅದು ಸುಂದರವಾಗಿರಬಹುದು. ಏಕೆಂದರೆ ಒಮ್ಮೆ ಅದನ್ನು ಭೇಟಿಯಾಗಲು ಹೋದವರು ಮತ್ತೆ ಜೀವಿಸಲು ಮರೆತು ಬಿಡುತ್ತಾರೆ. ಕೆಲವೊಂದು ವಿಷಯಗಳನ್ನು ಹೇಳೋಕ್ಕೂ ಆಗಲ್ಲ, ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ. ನಮಗೆ ಬೇಕಾದವರಿಗೆ ನಮ್ಮಿಂದ ನೋವಾಗುತ್ತದೆ ಅನ್ನೋದಾದರೆ ನಾವೇ ಅವರಿಂದ ದೂರ ಇರೋದು ಒಳ್ಳೆಯದು ಅಲ್ವಾ? ನಿನಗಾಗಿ ಕಾಯುವ ವ್ಯಕ್ತಿ 1 ಗಂಟೆ 1 ದಿನ ನಿರ್ಲಕ್ಷ್ಯ ಮಾಡು, ಪರವಾಗಿಲ್ಲ. ಆದರೆ ಪ್ರತಿದಿನ ಹಾಗೆ ನಿರ್ಲಕ್ಷ್ಯ ಮಾಡಿದರೆ ಯಾವುದೋ ಒಂದು ದಿನ ನೀನು ಬೇಕು ಅಂತ ಕರೆದರೂ ಬಾರದಷ್ಟು ದೂರ ಹೋಗಿಬಿಡ್ತಾರೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು ಎಂದು. ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ, ಆದರೆ ನಮ್ಮ ಅತಿಯಾದ ಪ್ರೀತಿ ಇನ್ನೊಬ್ಬರಿಗೆ ಹಿಂಸೆಯಾಗಬಾರದು. ಕೇವಲ ಕಠಿಣವಾದ ದಾರಿಗಳು ಮಾತ್ರ ಸುಂದರವಾದ ತಾಣಗಳಿಗೆ ಕೊರೆದೊಯ್ಯುತ್ತವೆ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದೇ ಇರಬಹುದು, ನಾಳೆ ನಮ್ಮದೇ ಇರುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತು ಅಲ್ಲ. ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿ ಕಾಣ್ತಾರೆ, ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣ್ತಾರೆ. ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರು ಆಗ್ತಾರೆ. ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು. ಯಾವಾಗಲೂ ಅತಿಯಾಗಿ ಯೋಚನೆ ಮಾಡ್ತಾ ಅವರು ನನ್ನ ಜೊತೆ ಇರ್ತಾರೆ, ಇವರು ನಮ್ಮ ಜೊತೆ ಇರ್ತಾರೆ ಅಂತ ಚಿಂತೆ ಮಾಡ್ತಾ ಜೀವನ ಕಳೆಯೋದ್ರಲ್ಲಿ ಅರ್ಥನೇ ಇಲ್ಲ. ಎಲ್ಲರಿಗೂ ಅವರದ್ದೇ ಆದಂಥ ಒಂದು ಜವಾಬ್ದಾರಿಗಳು ಇದ್ದೇ ಇರುತ್ತದೆ. ಆದ್ದರಿಂದ ಯಾರ ಜೀವನದಲ್ಲೂ ಭಾರವಾಗಿ ಇರಬಾರದು. ಸ್ವತಂತ್ರವಾಗಿರಿ, ಚಟುವಟಿಕೆಯಿಂದಿರಿ, ದುಂದುವೆಚ್ಚ ಮಾಡದಿರಿ. ಸಿಟ್ಟು ಬಾರದವನು ಕಡು ಮೂರ್ಖ, ಆದರೆ ಸಿಟ್ಟು ಕೇಳುದವನು ಕಡು ಜಾಣ. ಬೇಡುವಾಗ ಭಿಕ್ಷುಕನಾಗಿ, ಕೊಡುವಾಗ ದಾನಿಯಾಗಿ. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಸರ್ಪದ ಬಾಯಿಗೆ ಸಿಕ್ಕಿದರೂ ಸಮಾಜದ ಬಾಯಿಗೆ ಸಿಗಬೇಡ. ಸರ್ಪ 1 ಬಾರಿ ಕಚ್ಚಿದರೆ ಸಮಾಜ ಪದೇ ಪದೇ ಕಚ್ಚುತ್ತದೆ. ಬದುಕಿನಲ್ಲಿ ಎದುರಾಗುವ ಕತ್ತಲೆಗೆ ಹೆದರಬೇಡ. ಗಾಢ ಕತ್ತಲೆಯಲ್ಲಿ ಇದ್ದರಷ್ಟೇ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುವುದು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಈ ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಕಾಲವೇ ಉತ್ತರ ನೀಡುತ್ತದೆ. ಆಸೆಯಿಂದ ಆಡಿದ ಮಾತುಗಳು ಬರೀ ಬಯಕೆಯನ್ನಷ್ಟೇ ಹುಟ್ಟಿಸುತ್ತದೆ. ಹಸಿವಿನಿಂದ ಹುಟ್ಟಿದ ಮಾತುಗಳು ಬದುಕಿನಲ್ಲಿ ಛಲ ಹುಟ್ಟಿಸುತ್ತದೆ. ಪ್ರಪಂಚದಲ್ಲಿ ಹಲವಾರು ಒಳ್ಳೆಯ ವ್ಯಕ್ತಿ ಇರುತ್ತಾರೆ, ಅವರನ್ನು ಹುಡುಕಬೇಡಿ, ಅವರಲ್ಲಿ ಒಬ್ಬರಾಗಿ. ಸೋಲಿನ ಹೊಡೆತವನ್ನು ತಾಳಿಕೊಂಡು ನೀವು ಹೇಗೆ ಪುಟಿದು ನಿಲ್ಲುವಿರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ. ತಪ್ಪು ಮಾಡಿದವರನ್ನು ಕ್ಷಮಿಸು, ಆದರೆ ಸುಳ್ಳು ಹೇಳಿದವರನ್ನು ಯಾವತ್ತೂ ಕ್ಷಮಿಸಬೇಡ. ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ.